Yes. Good morning, everyone. So, what we are discussed in our last class? I think we had made discussion about our previous class. That is nothing but trading. What is the meaning of trading? Open outcry system, screen-based system. Trading is nothing but purchasing and selling the shares in the stock market. And open outcry system is nothing but going to the floor of stock exchange, trading the shares in that stock exchange. Means stock exchange exact main office ಹೋಗಿ shares na purchase sell ಮಾಡೋದು through the help of brokers. That is open outcry system ಆಯ್ತು. Then screen based system ಅಲ್ಲಿ ಏನ್ ಮಾಡ್ತಿದ್ವಿ, by using computers we were making the tradings. ಕಂಪ್ಯೂಟರ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಟ್ರೇಡಿಂಗ್ ಮಾಡ್ತೀವಿ, ಪರ್ಚೇಸಿಂಗ್ ಮಾಡೋದು, ಸೇಲ್ಸ್ ಮಾಡೋದು. ಸೊ ಅದು ದಟ್ ಈಸ್ ಕಾಲ್ಡ್ ಸ್ಕ್ರೀನ್ ಬೇಸ್ಡ್ ಸಿಸ್ಟಮ್. ಸೊ ಅಗೇನ್ ಆಫ್ಟರ್ ದಿಸ್ ವಾಟ್ ವಿ have discussed about the settlement, right? Right? See, in the settlement, what we have discussed in the settlement, how the settlement is going to happen in that stock market, right? ಸೆಟಲ್ಮೆಂಟ್ ಯಾವ ರೀತಿ ಆಗುತ್ತೆ, ಸೆಟಲ್ಮೆಂಟ್ ಅಂದ್ರೆ ಏನು, ಸೆಟಲ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿ ಅಂತಂದ್ರೆ ಇವಾಗ ಯಾರೇ ಅವರು ಪರ್ಚೇಸ್ ಮಾಡಬೇಕು, ಸೆಲ್ ಮಾಡಬೇಕು ಅನ್ನೋ ಥ್ರೂ ದ ಹೆಲ್ಪ್ ಆಫ್ ದೇ ಹ್ಯಾವ್ ಟು ಡೂ ದಟ್ ಪರ್ಚೇಸಿಂಗ್ ಅಂಡ್ ಸೆಲ್ಲಿಂಗ್, ರೈಟ್? ಸೊ through the help of the brokers itself the settlement is going to happen. That brokers are also called as a depositors. Okay, so usually settlement timing usually T plus 2 days irutte, andra trading day plus 2 days, right? So everyone understood about the settlement? Or still have any doubt, or shall I explain it once again, settlement topic? Okay, so what is I have to repeat it once again. Settlement, see in brief I will tell that about that settlement ಯಾವ ರೀತಿ ಆಗುತ್ತೆ ಅಂತ ಜಸ್ಟ್ ಇನ್ ಬ್ರೀಫ್ ಅಲ್ಲಿ ಹೇಳ್ತೀನಿ. ಯೂಶಲಿ ನಾನು ಹೇಳಿದೆ ನಿಮಗೆ, ಪರ್ಚೇಸಿಂಗ್ ಮಾಡ್ಬೇಕಂದ್ರು ಅಥವಾ ಸೆಲ್ಲಿಂಗ್ ಮಾಡ್ಬೇಕಂದ್ರು ಯಾರು ಹೇಗೆ ತಗೋಬೇಕಂತ ಹೇಳಿದ್ರೆ ವಿ ಹ್ಯಾವ್ ಟು ಟೇಕ್ ದ ಹೆಲ್ಪ್ ಆಫ್ ದ ಬ್ರೋಕರ್ಸ್, ರೈಟ್? ಸೊ ಸೆಟಲ್ಮೆಂಟ್ನು ಥ್ರೂ ದ ಹೆಲ್ಪ್ ಆಫ್ ದಿ ಬ್ರೋಕರ್ಸ್ ಇಂದನೇ ಆಗುತ್ತೆ. ಓಕೆ, ಸೊ ಇಲ್ಲಿ ಇಬ್ರು ಪರ್ಸನ್ ಅದಾರ, ಎ ಅಂಡ್ ಬಿ ಅದಾರ ಅಂತ ಅನ್ಕೋರಿ, ಅಂಡ್ ದೇರ್ ಆರ್ 2 brokers are there. For P, 1 broker is there, and for A, 1 broker is there, the name called P. For B, 1 broker is there, the name called Q. P, A, B ಅನ್ನೋರು ಇಬ್ರು ಇನ್ವೆಸ್ಟರ್ಸ್ ಅದಾರ, P and Q ಇಬ್ರು ಬ್ರೋಕರ್ಸ್ ಅದಾರ. P ಬ್ರೋಕರ್ ಯಾರು ರಿಲೇಟೆಡ್, A ಬ್ರೋಕರ್ ರಿಲೇಟೆಡ್, Q ಬ್ರೋಕರ್ ಯಾರು ರಿಲೇಟೆಡ್, B ಬ್ರೋಕರ್ಗೆ ರಿಲೇಟೆಡ್. ಸೊ ಇಲ್ಲಿ ಇವರಿಬ್ರು ಮತ್ತೆ A ಮತ್ತೆ B ಮತ್ತೆ ಟ್ರಾನ್ಸಾಕ್ಷನ್ಸ್ ಆಗ್ಲಿಕ್ಕತ್ತ. A want to sell the securities to the B and B want to purchase securities from the A. ಇಲ್ಲಿ ಏನ್ ಮಾಡತ್ತನ್ರಿ, ತನ್ನ ಸೆಕ್ಯೂರಿಟೀಸ್ ನ ಸೆಲ್ ಮಾಡತ್ತಾನ, ಶೇರ್ಸ್ ನ. ಯಾವುದೋ ಒಂದು ಕಂಪ್ನಿದು ಅರೌಂಡ್ 10,000 ಕಾಸ್ಟ್ ಇರುವಂತದ್ದು, ಅಂದ್ರೆ 10 ಶೇರ್ಸ್ ಅದಾವ, ಪರ್ ಶೇರ್ ವ್ಯಾಲ್ಯೂ ಎಷ್ಟದ 1,000 ಅದ. ಸೊ 1,000 into 10 ಅಂದ್ರೆ ಎಷ್ಟಾಗತ್ರಿ, 10,000 ಆಗುತ್ತಾ ಅಮೌಂಟ್? 10,000 ಆಗ್ತದಲ್ಲ. ಸೊ ಎಸ್, ಆ 10,000 ಅಮೌಂಟ್ಗೆ ಬಿ ಪರ್ಚೇಸ್ ಮಾಡಕ್ಕೆ ರೆಡಿ ಅದ. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಆಯ್ತು, ಇಬ್ರು ಬ್ರೋಕರ್ಸ್ಗೆ ಅಪ್ರೋಚ್ ಮಾಡ್ತಾರ. ಎ ಯಾರಿಗೆ ಅಪ್ರೋಚ್ ಮಾಡ್ತಾನೆ, ಎ ವಿಲ್ ಅಪ್ರೋಚ್ ಟು ಪಿ, ಬಿ ವಿಲ್ ಅಪ್ರೋಚ್ ಟು ಕ್ಯೂ. ಸೊ ಇಲ್ಲಿ ಸೆಟಲ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತಂದ್ರ, ಫಸ್ಟ್ ಎ ಏನ್ ಮಾಡ್ತಾನ್ರಿ, ಥ್ರೂ ದ ಹೆಲ್ಪ್ ಆಫ್ ಹಿಸ್ ಬ್ರೋಕರ್ ಸೆಲ್ ಮಾಡ್ತಾನ ಸೆಕ್ಯೂರಿಟೀಸ್. ಸೊ ಇಲ್ಲಿ ಫಸ್ಟ್ ಪಿ ಬ್ರೋಕರ್ ಏನಿರ್ತಾನಲ್ಲ, ಎ ಕಡೆ ಇರುವಂತ 10 ಶೇರ್ಸ್ ನ ತನ್ನ ಡಿಮ್ಯಾಟ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೋತಾನೆ. ಫಸ್ಟ್ ತನ್ನ ಡಿಮ್ಯಾಟ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ತಾನ, ಬಿದು ಬ್ರೋಕರ್ ಆಗಿರ್ತಾರಲ್ಲ ಕ್ಯೂ, ಪರ್ಸನ್ ಕ್ಯೂದು ಡಿಮ್ಯಾಟ್ ಅಕೌಂಟ್ಗೆ ಆ ಸೆಕ್ಯೂರಿಟೀಸ್ ನ ಟ್ರಾನ್ಸ್ಫರ್ ಮಾಡ್ತಾನೆ. ಅಂಡ್
ಕ್ಯೂ ಏನ್ ಮಾಡ್ತಾನ ಬಂದಂತ ಸೆಕ್ಯೂರಿಟೀಸ್ನ ಬಿ ಡಿಮ್ಯಾಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೇಮ್ ಬಿ ಹತ್ರ ಇರೋ ಅಮೌಂಟು ಫಸ್ಟ್ ಕ್ಯೂಗೆ ಹೋಗುತ್ತೆ. ಕ್ಯೂವಿಂದ ಏದ್ ಬ್ರೋಕರ್ ಯಾರು ಪಿಗೆ, ಪಿ ಬ್ರೋಕರ್ ಹತ್ರ ಆ ಅಮೌಂಟ್ ಫಸ್ಟ್ ಟ್ರಾನ್ಸ್ಫರ್ ಆಗ್ತಾವ. ಆಮೇಲೆ ಪಿ ಏನ್ ಮಾಡ್ತಾನೆ ಬ್ರೋಕರೇಜ್ ಚಾರ್ಜಸ್ ನ ಕಟ್ ಮಾಡ್ಕೊಂಡು ವಾಪಸ್ ಏಗ ಉಳಿದಂತ ಅಮೌಂಟ್ ನ ಅವನ್ SB ಅಕೌಂಟ್ಗೆ ಕ್ರೆಡಿಟ್ ಮಾಡಿಸ್ತಾನೆ. ಸೊ ದಿಸ್ ಈಸ್ ಕಾಲ್ಡ್ ಅಸ್ ಸೆಟಲ್ಮೆಂಟ್ ಆರ್ ದ ಪ್ರೊಸೀಜರ್ ಆಫ್ ಸೆಟಲ್ಮೆಂಟ್. ಸೊ ಈ ಒಂದು ಪ್ರೊಸೀಜರ್ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ದಿವಸ ಟೈಮ್ ತಗೋತೀರಿ? ಇಟ್ ವಿಲ್ ಟೇಕ್ T+2 days. ವಿತಿನ್ ಟ್ರೇಡಿಂಗ್ ಡೇ ಪ್ಲಸ್ 2 days ಒಳಗಡೆನೆ ಇದು ಟ್ರಾನ್ಸಾಕ್ಷನ್ ಇದೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಬೇಕು. ಫಾರ್ ಎಕ್ಸಾಂಪಲ್ ಯೂಶುವಲಿ ಎಲ್ಲಾ ಸ್ಟಾಕ್ ಎಕ್ಸ್ಚೇಂಜಸ್ ವರ್ಕ್ ಮಾಡೋದು ಯಾವಾಗಿಂದ ಯಾವ ಡೇ ಅಂದ್ರೆ ಫ್ರಮ್ ಮಂಡೇ ಟು ಅಪ್ ಟು ಫ್ರೈಡೇ ವರೆಗೂ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ವರ್ಕ್ ಮಾಡುತ್ತೆ. Saturday and Sunday there will be holiday for the or no trading day for that stock exchanges, right? So Monday timings ಏನೇನಿರುತ್ತೆ ಸೆಟಲ್ಮೆಂಟ್ಗೆ ಅಂತಂದ್ರೆ ಮಂಡೇ ಮಾರ್ನಿಂಗ್ 9 o'clock ಇಂದ ಆಫ್ಟರ್ನೂನ್ 3:30 ವಿತಿನ್ 3:30 PM ಮಧ್ಯಾಹ್ನ 3:30 ತನಕ ಅಷ್ಟೇ ಟ್ರೇಡಿಂಗ್ ಆಗುದು. ನೀವೇನೇ ಸೆಟಲ್ಮೆಂಟ್ ಮಾಡ್ಕೊಂಡ್ರು ವಿತಿನ್ 3:30 ಒಳಗೆ ಮಾಡ್ಕೋಬೇಕು. ಸೊ ಮಂಡೇ ಟು ಫ್ರೈಡೇ ಮಾರ್ನಿಂಗ್ 9 to ಅಪ್ ಟು ಆಫ್ಟರ್ನೂನ್ 3:30 ಒಳಗೆ ನಿಮ್ದು ಎಲ್ಲ ತರದ ಟ್ರಾನ್ಸಾಕ್ಷನ್ಸ್ ಕಂಪ್ಲೀಟ್ ಆಗಬೇಕು. ಸಪೋಸ್ ಇನ್ ಕೇಸ್ ಸೆಟಲ್ಮೆಂಟ್ ಆಗಿಲ್ಲ ಅಂದ್ರೆ ಯಾವ ರೀತಿ ಏನಾಗುತ್ತಾ, ವಾಟ್ ಈಸ್ ದ ಇಫೆಕ್ಟ್? ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ನೀವು ಇದೇನು ಎಕ್ಸಾಂಪಲ್ ಹೇಳಿದ್ನಲ್ಲ ನಿಮಗೆ A and B ಎಕ್ಸಾಂಪಲ್ ಹೇಳಿದ್ನಲ್ಲ. ಸೊ ಇವಾಗ A and B ದಲ್ಲಿ ಯಾರೇ ಒಬ್ರು ಫೇಲ್ ಆದ್ರು ಇಮಿಡಿಯೇಟ್ ಆಗಿ ಅದೇನಾಗುತ್ತೆ ಟ್ರಾನ್ಸಾಕ್ಷನ್ ಅಥವಾ ಆ ಒಂದು ಪರ್ಚೇಸ್ ಆಗಿರ್ಬೋದು ಟ್ರಾನ್ಸಾಕ್ಷನ್ ಏನಾಗುತ್ತೆ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಸಪೋಸ್ ಯಾವ ರೀತಿ ಅಂತಂದ್ರೆ ಇವಾಗ ಎ ಸೆಲ್ ಮಾಡಕತ್ತಿದ್ದ ಸೆಕ್ಯೂರಿಟೀಸ್ ಶೇರ್ಸ್ ನ 10 shares ನ ಸೆಲ್ ಮಾಡತ್ತಿದ್ದ, ರೈಟ್? ಬಿ ಪರ್ಚೇಸ್ ಮಾಡ್ಲಿಕ್ಕತ್ತಿದ್ದ. ಸೊ ಔಟ್ ಆಫ್ 10 shares ಅಲ್ಲಿ ಇನ್ ಕೇಸ್ ಎ ಏನಾದ್ರು ಇಫ್ he is unable to transfer all those 10 shares within T+2 days to B, then at that time the transaction will be closed or cancelled. ಅಂದ್ರೆ ಇವಾಗ T+2 days ಅಂದ್ರೆ ಟ್ರೇಡಿಂಗ್ ಡೇ ಪ್ಲಸ್ 2 days ಟೈಮ್ ಇರುತ್ತೆ ನಿಮ್ಗೆ ಸೆಟಲ್ಮೆಂಟ್ ಮಾಡ್ಕೊಳ್ಳೋಕೆ. ಅಂದ್ರೆ ನೀವು ಮಂಡೇ ಮಾರ್ನಿಂಗ್ 11 o'clock ನೀವು ಈ ಟ್ರಾನ್ಸಾಕ್ಷನ್ ಮಾಡಿದ್ರ ಪರ್ಚೇಸಿಂಗ ಸೆಲ್ಲಿಂಗ ಮಾಡಿತ್ತಂದ್ರೆ ಮಂಡೇ, ಟ್ಯೂಸ್ಡೇ ಅಂಡ್ ವೆನಸ್ಡೇ. ಮಂಡೇ ಇಸ್ ಕಾಲ್ಡ್ ಆಸ್ ಅ ಟ್ರೇಡಿಂಗ್ ಡೇ. ಯಾವತ್ತಿನ ನೀವು ಆರ್ಡರ್ ಹಾಕಿ ಪರ್ಚೇಸ್ ಸೆಲ್ ಮಾಡಿರ್ತಿಲ್ಲ ಆ ಒನ್ ಡೇಗೆ ಏನಂತ ಕರೀತಾರ? ಟ್ರೇಡಿಂಗ್ ಡೇ ಅಂತ ಕರೀತಾರೆ. ರಿಮೈನಿಂಗ್ 2 days ಏನಿರ್ತಲ್ಲ ದಟ್ ಈಸ್ extra days or a time period for you for the settlement. So trading day plus 2 days. So 2 days and Tuesday and Wednesday. So Wednesday afternoon 3:30 ಒಳಗೆ ಏನಾಗುತ್ತೆ ನಿಮ್ದು ಟ್ರಾನ್ಸಾಕ್ಷನ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿರ್ಬೇಕು. ಇನ್ ಕೇಸ್ ವೆನ್ನೆಸ್ಡೇ 3:30 ಒಳಗಡೆ ಇನ್ ಕೇಸ್ ಎ ಏನಾದ್ರೂ ಆ 10 shares ನ ಬಿಗೆ ಟ್ರಾನ್ಸ್ಫರ್ ಮಾಡಿಲ್ಲ ಅಂತಂದ್ರ ಥ್ರೂ ದ ಹೆಲ್ಪ್ ಆಫ್ ಬ್ರೋಕರ್ಸ್ ಕಡೆಯಿಂದ ಟ್ರಾನ್ಸ್ಫರ್ ಮಾಡಿಲ್ಲ ಅಂತಂದ್ರ ಔಟ್ ಆಫ್ 10 shares ಅಲ್ಲಿ ಬರೀ 8 shares ನ ಟ್ರಾನ್ಸ್ಫರ್ ಮಾಡಿದ್ದ, ಇನ್ನೂ 2 shares ನ ಟ್ರಾನ್ಸ್ಫರ್ ಮಾಡಿಲ್ಲ ಅಂದ್ರೂ ಇಮಿಡಿಯೇಟ್ ಆಗಿ ಅದು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆ ಟ್ರಾನ್ಸಾಕ್ಷನ್. ಎಷ್ಟು ಅಮೌಂಟ್ ಎಷ್ಟು shares ನ ಪರ್ಚೇಸ್ ಮಾಡಿದ್ರೆ ಅಷ್ಟು shares ನ ನೀವು ಸೆಲ್ಲರ್ ಟ್ರಾನ್ಸ್ಫರ್ ಮಾಡಲೇಬೇಕು. ಇನ್ ಕೇಸ್ ಬಿ ಸಪೋಸ್ ಬಿ ಔಟ್ ಆಫ್ 10,000 ಅಲ್ಲಿ ಬರೀ 8,000 ಕೊಟ್ಟು 10 shares ನ ರಿಸೀವ್ ಮಾಡಿದ್ರು ಅಲ್ಲಿನೂ ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಆಗುತ್ತೆ. ಯಾಕಂದ್ರೆ ಅಮೌಂಟ್ ಎಷ್ಟು ಅದರಿ ಅಗ್ರಿಮೆಂಟ್ ಎಷ್ಟಕ್ಕಾಗಿರುತ್ತೆ 10,000 ಆಗಿರುತ್ತೆ. ಎ 10,000 rupeesಗೆ 10 shares ನ ಸೆಲ್ ಮಾಡಿರ್ತಾರೆ ಅಂದ್ಮೇಲೆ ಬಿ ಏನ್ ಮಾಡ್ಬೇಕು 10,000 ಪೇ ಮಾಡಬೇಕಲ್ರಿ, ರೈಟ್? ಸೊ ಇನ್ ಕೇಸ್ ಪೇ ಮಾಡಿಲ್ಲ ಅಂತಂದ್ರೆ ಅಟ್ ದಟ್ ಟೈಮ್ ಅದೇನಾಗುತ್ತೆ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ ದಿಸ್ ಕೇಸ್ ಏನಾಗುತ್ತೆ ಸಮ್ಟೈಮ್ಸ್ ಕ್ಲಿಯರಿಂಗ್ ಹೌಸ್ ವಿಲ್ ಕಮ್ ಅಂಡ್ ದೇ ವಿಲ್ ಮೇಕ್ ದ ಸೆಟಲ್ಮೆಂಟ್. ಅಂಡರ್ಸ್ಟುಡ್? ಕ್ಲಿಯರಿಂಗ್ ಹೌಸ್ ದವ್ರು ಬಂದು ಮೀಡಿಯೇಟರ್ ಆಗಿ ಲೈಕ್ RBI ಆರ್ SBI ದವ್ರು ಬಂದು ಏನ್ ಮಾಡ್ತಾರೆ ಆಸ್ ಎ ಮೀಡಿಯೇಟರ್ ಅಂತ ಆಕ್ಟ್ ಮಾಡಿ ಇನ್ ಕೇಸ್ ಬಿಗೆ ಅಮೌಂಟ್ ಶಾರ್ಟೇಜ್ ಇದ್ರೆ ಅವರಿಗೆ ಅಮೌಂಟ್ ಆಸ್ ಎ ಲೋನ್ ಅಂತ ಕೊಡ್ತಾರೆ. ಶೇರ್ಸ್ ಕಡಿಮೆ ಇತ್ತಂದ್ರೆ ಅವರಿಗೆ ಶೇರ್ಸ್ನ ಆಸ್ ಎ ಲೋನ್ ಅಂತ ಕೊಡ್ತಿರ್ತಾರೆ. ಓಕೆ, ಯಾವ ರೀತಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳಿದೆ ಎ ಹತ್ರ ಯಾವುದೋ ಒಂದು ಕಂಪ್ನಿ ಫಾರ್ ಎಕ್ಸಾಂಪಲ್ ವಿಪ್ರೋ ಕಂಪ್ನಿ ಶೇರ್ಸ್ ಸೆಲ್ ಮಾಡತ್ತಾನ ಅಂತ ಅನ್ಕೋರಿ.
ಓಕೆ. ಸೊ ವಿಪ್ರೋ ಕಂಪ್ನಿದು ಆಲ್ರೆಡಿ ಅವ್ರು 10 ಶೇರ್ಸ್ನ ಸೆಲ್ ಮಾಡ್ತೀನಿ ಅಂತ ತೆಗ್ದಾಕ್ಬಿಟ್ಟ. ಓಕೆ, ಬಟ್ ಈ ಡಿಡೆಂಟ್ ನ್ಯೂ ಅವನ ಹತ್ರ 8 ಶೇರ್ಸ್ ಅದ ಅವತ್ತು ಆಲ್ರೆಡಿ ಅವ್ರು 10,000 ಶೇರ್ಸ್ 10 ಶೇರ್ಸ್ ಅಮೌಂಟ್ ಇಸ್ಕೊಂಡ್ಬಿಟ್ಟ. ಸೊ ಇವಾಗ ಇನ್ನ 2 ಶೇರ್ ಬರೀ 8 ಶೇರ್ ಅಂತೂ ಸೆಲ್ ಮಾಡೋಕ್ಕಾಗಲ್ಲ, ಇನ್ನು 2 ಶೇರ್ ಅಂತೂ ಬೇಕಲ್ರಿ. ಸೊ ಅವಾಗ ಏನ್ ಮಾಡ್ತಾನೆ, ಹಿ ವಿಲ್ ಅಪ್ರೋಚ್ ಟು ದ ಕ್ಲಿಯರಿಂಗ್ ಹೌಸ್ ಅಂಡ್ ದಟ್ ಕ್ಲಿಯರಿಂಗ್ ಹೌಸ್ ವಿಲ್ ಸೆಲ್ 2 ಶೇರ್ಸ್ ಟು ದಿ ಎ ಪರ್ಸನ್. ಕ್ಲಿಯರಿಂಗ್ ಹೌಸ್ ಕಡೆ 2 ಶೇರ್ನ ಪರ್ಚೇಸ್ ಮಾಡ್ಕೊಂಡು ಅದನ್ನ ಏನ್ ಮಾಡ್ತಾನ್ರಿ, ಬಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಈ ರೀತಿ ಕ್ಲಿಯರಿಂಗ್ ಹೌಸ್ದವರು ಮೀಡಿಯೇಟರ್ ಆಗಿ ವರ್ಕ್ ಮಾಡ್ತಾರೆ. ಅಂಡರ್ಸ್ಟೂಡ್ ಅಬೌಟ್ ದ ಸೆಟಲ್ಮೆಂಟ್? or still have any doubts? Okay, then the next topic is what are the various costs which are included in the trading and settlement in the stock market. ನೀವು ಟ್ರೇಡಿಂಗ್ ಮತ್ತೆ ಸೆಟಲ್ಮೆಂಟ್ ಮಾಡ್ಬೇಕಾದ್ರೆ ಕೆಲವೊಂದು ಕಾಸ್ಟ್ ಅಥವಾ ಕೆಲವೊಂದು ಫೀಸ್ ಅಂತ ಹೇಳ್ಬೋದು, that have to paid by the investors. what are those cost or what are those expenses ಅಂತ ಹೇಳ್ಬೋದು. ನೀವು ಇವಾಗ ಫಾರ್ ಎಕ್ಸಾಂಪಲ್ ನೀವು ಇವಾಗ ನಿಮ್ದು ಒಂದು ಯಾವುದೋ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದೆ ಅಂತ ಅನ್ಕೊಡಿ. ಓಕೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರಾಡಕ್ಟ್ ನೀವು ಇನೋವೇಟಿವ್ ಆಗಿ ಏನೋ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿರಿ. ಸೊ ಯು ವಾಂಟ್ ಟು ಸೆಲ್ ದಟ್ ಪ್ರಾಡಕ್ಟ್ ಟು ಕಸ್ಟಮರ್ಸ್, ರೈಟ್? ಸೊ ಇಲ್ಲಿ ಕಸ್ಟಮರ್ಸ್ ಏನ್ ಮಾಡ್ತಾರೆ, ನಿಮ್ಗೆ ಇನ್ವೆಸ್ಟರ್ಸ್ ಅಂತ ಆಗ್ತಾರೆ. ವೈ? ಬಿಕಾಸ್ ದೇ ಆರ್ ಪೇಯಿಂಗ್ ಮನಿ ಟು ಯು ಫಾರ್ ಪರ್ಚೇಸಿಂಗ್ ಯುವರ್ ಪ್ರಾಡಕ್ಟ್. ಸೊ ಇಂಡೈರೆಕ್ಟ್ಲಿ ದೇ ಆರ್ ದಿ ಇನ್ವೆಸ್ಟರ್ಸ್ ಫಾರ್ ಯು ಪೀಪಲ್, ಹೌದಾ? ಸೊ ನೀವು ನಿಮ್ದು ಒಂದು ಪ್ರಾಡಕ್ಟು ಕಸ್ಟಮರ್ಸಿಗೆ ಸೆಲ್ ಮಾಡಬೇಕು ಅಂತಂದಾಗ ಏನೆಲ್ಲ ಕಾಸ್ಟ್ ಇನ್ಕರ್ ಆಗುತ್ತೆ ರೀ? ಯು ಹ್ಯಾವ್ ಟು ಇನ್ಕರ್ ಸಮ್ ಎಕ್ಸ್ಪೆನ್ಸಸ್, ರೈಟ್? ಸ್ವಲ್ಪ ಎಕ್ಸ್ಪೆನ್ಸಸ್ ಅಂದ್ರೆ ಬೇಕಲ್ರಿ. ನೀವೇನೋ ಒಂದು ಸೇಲ್ಸ್ ಮಾಡ್ಬೇಕಂದ್ರ, ಇನ್ ಕೇಸ್ ಇಟ್ ಈಸ್ ಇನ್ ದ ಮಾರ್ಕೆಟಿಂಗ್, ನಿಮ್ಮ ಮಾರ್ಕೆಟಿಂಗ್ ಟರ್ಮ್ಸ್ ಪ್ರಕಾರ ಹೋದ್ರೆ ಇಫ್ ಯು ವಾಂಟ್ ಟು ಸೆಲ್ ಎ ಪ್ರಾಡಕ್ಟ್, ರೈಟ್? ಸೊ ವಾಟ್ ಕೈಂಡ್ಸ್ ಆಫ್ expenses you may incur? Advertisement expenses, right? ನಿಮ್ದೊಂದು ಪ್ರಾಡಕ್ಟ್ ಸೆಲ್ ಆಗಬೇಕು ಅಂದ್ರೆ ನೀವು ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕ್ರಿ. ಲೋಡಿಂಗ್ ಎಕ್ಸ್ಪೆನ್ಸಸ್ ಆಯ್ತು, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಆಯ್ತು. ಅಡ್ವರ್ಟೈಸ್ಮೆಂಟ್, ಪ್ರಮೋಷನಲ್ ಆಕ್ಟಿವಿಟೀಸ್, ಸೇಲ್ಸ್ಮನ್ ಇದ್ರೆ ಸೇಲ್ಸ್ಮನ್ ಕಮಿಷನ್ ಕೊಡಬೇಕು. ಇನ್ ಕೇಸ್ ನೀವು ಥ್ರೂ ದ ಹೋಲ್ಸೇಲರ್ ಹೋಗ್ತೀರಾ, ಹೋಲ್ಸೇಲರ್ಸ್ ಕಮಿಷನ್ಸ್ ಕೊಡಬೇಕು, ರಿಟೇಲರ್ಸ್ ಕಮಿಷನ್ಸ್ ಕೊಡಬೇಕು, ರೈಟ್? ಅಟ್ ದ ಎಂಡ್ ಕಸ್ಟಮರ್ಸ್ ಪಾಯಿಂಟ್ ರೀಚ್ ಆಗೋ ತನೂ ನೀವು ಪ್ರಮೋಷನಲ್ ಆಕ್ಟಿವಿಟೀಸ್ ಕಂಡಕ್ಟ್ ಮಾಡಿದ್ರೆ ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಕೊಡಬೇಕು. ಸೊ ಇವೆಲ್ಲ ಕಾಸ್ಟ್ ನಿಮ್ದು ಕಸ್ಟಮರ್ಸ್ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕಾಯ್ತಿದ್ದು, ರೈಟ್? ಅದೇ ರೀತಿ ನೀವು ಟ್ರೇಡಿಂಗ್ ಮಾಡಬೇಕು, ಪ್ರಾಫಿಟ್ ಅರ್ನ್ ಮಾಡಬೇಕು, ಶೇರ್ಸ್ನ ಪರ್ಚೇಸ್ ಮಾಡಿ ವಾಪಸ್ ಸೆಲ್ ಮಾಡಿ ಪ್ರಾಫಿಟ್ ಅರ್ನ್ ಮಾಡ್ಕೋಬೇಕು ಅಂತ ಯು ಹ್ಯಾವ್ ಟು ಇನ್ಕರ್ some kinds of cost. What are those costs are? The first one is transaction cost. Yes, transaction is nothing but this is what is the procedure of purchasing and selling the sales. Transaction ಅಂತಂದ್ರೆ ಏನು? ನೀವು ಒಂದ್ಸತಿ ಈಗ we can also say placing order for sell or buy the shares ಅಂತ ಹೇಳ್ಬೋದು. ಅಂದ್ರೆ ಟ್ರಾನ್ಸಾಕ್ಷನ್ ಇಲ್ಲಿ ಎಕ್ಸಾಕ್ಟ್ ಆಗಿ ಟ್ರಾನ್ಸಾಕ್ಷನ್ ಮೀನಿಂಗ್ ಅಂದ್ರೆ ಏನಿಲ್ಲಿ, ಒಂದ್ಸತಿ ಯಾರಾದ್ರೂ ಒಬ್ರು ಯಾವುದೋ ಒಂದು ಸಿಂಗಲ್ ಕಂಪ್ನಿ ಶೇರ್ಸ್ಗೆ, ಈಗ ವಿಪ್ರೋ ಅಂತ ಕಮಿಷನ್ ಟು ಬ್ರೋಕರ್ ದಟ್ ಆಲ್ಸೋ ರೈಟ್. ಟ್ರಾನ್ಸಾಕ್ಷನ್ ಅಂತಂದ್ರೆ ಇವಾಗ ಒಂದು ವಿಪ್ರೋ ಕಂಪ್ನಿ ಶೇರ್ಸ್ ಅದಲ್ರಿ. ಸೊ ವಿಪ್ರೋ ಕಂಪ್ನಿ ಶೇರ್ಸ್ ಯಾರೋ ಒಬ್ರು ಪರ್ಚೇಸ್ ಮಾಡಕ್ ಆರ್ಡರ್ ಹಾಕಿದ್ರು, ಇನ್ನೊಬ್ರು ಸೆಲ್ ಮಾಡೋದಕ್ಕೆ ರಿಕ್ವೆಸ್ಟ್ ಕಳ್ಸಿದ್ರ, ಅವರಿಬ್ರು ಅಗ್ರಿ ಆಗಿ ಒಬ್ರು ಪರ್ಚೇಸ್ ಮಾಡಿದ್ರು ಒಬ್ರು ಸೆಲ್ ಮಾಡಿದ್ರ, ಅದಕ್ಕೆ ಏನಂತ ಕರೀತಾರೆ? ಆ ಪ್ರೊಸೀಜರ್ಗೆ ಟ್ರಾನ್ಸಾಕ್ಷನ್ ಅಂತ ಕರೀತಾರೆ. ಸೊ ಬಿಟ್ವೀನ್ ದಿಸ್ ಪರ್ಚೇಸ್ ಮಾಡೋದ್ರಿಂದ ಹಿಡಿದು ನಿಮ್ದು ಅಮೌಂಟ್, ನಿಮ್ ಶೇರ್ಸ್ ಒಬ್ರಿಂದ ಒಬ್ರಿಗೆ ಸೆಟಲ್ಮೆಂಟ್ ಆಗಿ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೋ ತನಕ ಏನೇನ್ ಕಾಸ್ಟ್ ಇನ್ಕರ್ ಆಗ್ತಾವಲ್ಲ, ಏನೇನ್ ಎಕ್ಸ್ಪೆನ್ಸಸ್ ಇನ್ಕರ್ ಆಗ್ತಾವಲ್ಲ, ಆ ಎಲ್ಲ ಎಕ್ಸ್ಪೆನ್ಸಿಗೆ ಏನಂತ ಕರೀತಾರ? ಟ್ರಾನ್ಸಾಕ್ಷನ್ ಕಾಸ್ಟ್ ಅಂತ ಕರೀತಾರೆ. ಅಂಡರ್ಸ್ಟೂಡ್? ಟ್ರಾನ್ಸಾಕ್ಷನ್ ಕಾಸ್ಟ್ ಯಾವ ರೀತಿ ನೀವು ನಿಮ್ದು ಒಂದು ಪ್ರಾಡಕ್ಟ್ ನ ಕಸ್ಟಮರ್ ಪಾಯಿಂಟ್ ಅನ್ನ ರೀಚ್ ಮಾಡಿ ಅವ್ರ ಕಡೆನ ಇನ್ಕಮ್ ಜನರೇಟ್ ಮಾಡ್ಕೊಳ್ತಾನೆ ಏನೇನು ಎಕ್ಸ್ಪೆನ್ಸ್ ಇನ್ಕರ್ ಆಗ್ತಾವಲ್ರಿ, ಅದೇ ರೀತಿ ಒಂದ್ಸತಿ ನೀವು
ಪರ್ಚೇಸ್ ಆರ್ಡರ್ಗೆ ಯಾವುದಾದ್ರೂ ಒಂದು ಕಂಪ್ನಿದು ಶೇರ್ಸ್ ಪರ್ಚೇಸ್ ಮಾಡೋಕ್ಕೆ ಆರ್ಡರ್ ಹಾಕದನ್ನ ಹಿಡಿದು ಇನ್ನೊಬ್ರ ಕಡೆಯಿಂದ ಒಬ್ರು ಸೇಲ್ಸ್ ಮಾಡಿ ಅದನ್ನ ಪರ್ಚೇಸ್ ಮಾಡಿಕೊಂಡು ಒಬ್ಬರಿಂದ ಅಮೌಂಟು ಇನ್ನೊಬ್ಬರಿಂದ ಸೆಕ್ಯೂರಿಟೀಸ್ ಟ್ರಾನ್ಸ್ಫರ್ ಆಗಿ ಆ ಒಂದು ಟ್ರಾನ್ಸಾಕ್ಷನ್ T+2 days ವಿತಿನ್ 3 days ಅಲ್ಲಿ ಟ್ರೇಡಿಂಗ್ ಡೇ ಹಿಡಿದು ಇನ್ಕ್ಲೂಷನ್ ಆಫ್ ಯುವರ್ ಟ್ರೇಡಿಂಗ್ ಡೇ ಅಲ್ಲಿ ಕಂಪ್ಲೀಟ್ ವಿತಿನ್ 2 days ಅಲ್ಲಿ ಆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೋ ತನಕ ಏನೇನೆಲ್ಲ ಎಕ್ಸ್ಪೆನ್ಸಸ್ ನೀವು ಇನ್ಕರ್ ಮಾಡ್ತಿರಲ್ಲ ಆ ಎಲ್ಲ ಎಕ್ಸ್ಪೆನ್ಸಸ್ಗೆ ಏನಂತ ಕರೀತಾರೆ ಟ್ರಾನ್ಸಾಕ್ಷನ್ಸ್ ಕಾಸ್ಟ್ ಅಂತ ಕರೀತಾರೆ. ಸೊ ದಿಸ್ ಟ್ರಾನ್ಸಾಕ್ಷನ್ ಕಾಸ್ಟ್ ಈಸ್ ಡಿವೈಡೆಡ್ ಇಂಟು 3 main cost. What are those? Trading cost, clearing cost and settlement cost. See, trading cost is nothing but it is a combination of brokerage cost, market impact cost and securities transaction tax. Yes, trading cost and it is nothing but the combination of brokerage cost plus market impact cost plus securities transaction tax. So combination of all these three are called as the trading cost. So now we will know what is the meaning of brokerage cost. Trading cost in artha aitri, trading cost and enu alla needu mooru combination brokerage cost plus market impact cost plus securities transaction ಟ್ಯಾಕ್ಸ್ ಈ ಮೂರು ಸೇರಿದ್ರೆ ಏನ್ ನಿಮಗೆ ಕಾಸ್ಟ್ ಬರುತ್ತಲ್ಲ ಏನ್ ಎಕ್ಸ್ಪೆನ್ಸ್ ಬರುತ್ತಲ್ಲ ಆ ಒಂದು ಎಕ್ಸ್ಪೆನ್ಸ್ಗೆ ಏನಂತ ಕರೀತಾರೆ ಟ್ರೇಡಿಂಗ್ ಕಾಸ್ಟ್ ಅಂತ ಕರೀತಾರೆ. ಓಕೆ, ಸೊ ನಾವು ವಿ ವಿಲ್ ಸಿ ವಾಟ್ ಈಸ್ ದಿ ಬ್ರೋಕರೇಜ್ ಕಾಸ್ಟ್. ಸಿ ಈ ಎಲ್ಲಾದ್ರದ್ದು ಎಕ್ಸ್ಪ್ಲನೇಷನ್ ನಿಮ್ ನೋಟ್ಸ್ ನಾಗ ಅದ ರೀ, ಚೆಕ್ ಇಟ್ ಇನ್ ದ ನೋಟ್ಸ್. ಓಕೆ, ನೋಟ್ಸ್ ನಾಗ ಅದ, ಇಲ್ಲಿ ಚೆಕ್ ಮಾಡ್ರಿ. It is there in that notes. Okay, so trading cost ali again nan hedala that is the combination of brokerage cost plus market impact cost plus transaction securities transaction tax anta ide. So now we will know what is the brokerage cost. See, brokerage cost is nothing but the fees paid to the brokers of the stock market. ನೀವೇನ ನಿಮ್ದು ಬ್ರೋಕರ್ಸ್ ಸಿ ಯೂಶುವಲಿ ನೀವು ನಿಮ್ದು ಒಂದು ಪ್ರಾಡಕ್ಟ್ ಲೈಫ್ ಸೈಕಲ್ ಅಥವಾ ನಿಮ್ದು ಪ್ರಾಡಕ್ಟ್ ಕಸ್ಟಮರ್ ಪಾಯಿಂಟ್ ವರೆಗೂ ರೀಚ್ ಆಗೋದಕ್ಕೆ ನೀವು ಏನೆಲ್ಲ ಸೈಕಲ್ಸ್ ಯೂಸ್ ಮಾಡ್ತೀರಿ. ಯು ವಿಲ್ ಯೂಸ್ ಸಮ್ ಹೋಲ್ಸೇಲರ್ಸ್, ರೈಟ್? ಈಗ ನಿಮ್ದು ಒಂದು ಪ್ರಾಡಕ್ಟ್ ಕಸ್ಟಮರ್ ಪಾಯಿಂಟ್ ರೀಚ್ ಆಗಬೇಕು ಅಂದ್ರೆ ಏನೆಲ್ಲ ಎಷ್ಟು ಸ್ಟೇಜಸ್ ಕ್ರಾಸ್ ಹಾಕೊಂಡು ಹೋಗುತ್ರಿ? ಅದು ಫಸ್ಟ್ ಪ್ರೊಡಕ್ಷನ್ ಪಾಯಿಂಟ್ ಇಂದ ಹಿಡಿದು ಮೇನ್ ಪ್ರೊಡ್ಯೂಸರ್ ಇಂದ ಅದು ಹೋಲ್ಸೇಲರ್ ಟ್ರಾನ್ಸ್ಫರ್ ಆಗುತ್ತಾ, ರೈಟ್? ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್, ನನಗೆ ಗೊತ್ತಿಲ್ರಿ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್. ಸಿ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಎಸ್ ಯಾವ ರೀತಿ ಅಂದ್ರೆ ಫಸ್ಟ್ ಪ್ರೊಡ್ಯೂಸರ್ಸ್ ಕಡೆಯಿಂದ ಹೋಲ್ಸೇಲರ್ ಟ್ರಾನ್ಸ್ಫರ್ ಆಗುತ್ತೆ ನಿಮ್ದು ಪ್ರಾಡಕ್ಟ್. ಹೋಲ್ಸೇಲರ್ ಇಂದ ಅಗೇನ್ ಇಟ್ ವಿಲ್ ಗೋ ಫಾರ್ ದ ರಿಟೇಲರ್ಸ್, ರಿಟೇಲರ್ಸ್ ಇಂದ ಕಸ್ಟಮರ್ಸ್. ಇಟ್ ಈಸ್ ಅ ಕಾಮನ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಯುವರ್ ಪ್ರಾಡಕ್ಟ್. ಸೊ ಅದೇ ರೀತಿ ನಿಮ್ದು ಒಂದು ಪ್ರಾಡಕ್ಟ್ ಅಥವಾ ನಿಮ್ದು ಸೆಕ್ಯೂರಿಟಿ ಅಂತ ಅನ್ಕೊಡಿ. ಈಗ ಒಬ್ಬ ಸೆಲ್ಲರ್ ಅದಾನ ಅಂಡ್ ದೇರ್ ಇಸ್ ಅ ಪರ್ಚೇಸರ್ ಆರ್ ಅ ಬಯರ್. ಸೊ ಇಲ್ಲಿ ಇವರಿಬ್ರ ಮಧ್ಯೆ ಟ್ರಾನ್ಸಾಕ್ಷನ್ ಆಗಬೇಕು. ಫಸ್ಟ್ ಸೆಲ್ಲರ್ ಇಂದ ಯಾರಿಗೆ ಹೋಗುತ್ತಾ? ಸೆಲ್ಲರ್ಸ್ ಬ್ರೋಕರ್ಸ್ ರಿಕ್ವೆಸ್ಟ್ ಹೋಗುತ್ತೆ. ಸೆಲ್ಲರ್ ಬ್ರೋಕರ್ ಇಂದ ಪರ್ಚೇಸ್ ಬ್ರೋಕರ್ ಬಯರ್ಸ್ ಬ್ರೋಕರ್ಗೆ ರಿಕ್ವೆಸ್ಟ್ ಹೋಗುತ್ತೆ. ಸೊ ಬಯರ್ ಬ್ರೋಕರ್ ಇಂದ ಬಯರ್ಗೆ ಅಗೇನ್ ಚಾನಲ್ ಆಫ್ ಕಮ್ಯುನಿಕೇಶನ್ ರಿವರ್ಸ್ ಆಗುತ್ತೆ. ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್. ಓಕೆ, ಸೊ ಇವಾಗ ಹೇಳಿದ್ನಲ್ಲ, ಜಸ್ಟ್ ರೀಸೆಂಟ್ ಆಗಿ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ ನಾನು. ಈಗ ಸಪೋಸ್ ನಿಮ್ದೇ ಒಂದು ಈಗ ನೀವೇ ಸೆಲ್ ಮಾಡ್ಬೇಕಂತ ಅನ್ಕೊಂಡಿರಿ, ಅಥವಾ ನಿಮ್ದು ಈಗ ಎ ಅಂಡ್ ಬಿ ಹೇಳಿದ್ನಲ್ಲ. ಎಗ ಬ್ರೋಕರ್ ಯಾರು? ಪಿ ಅದನ್ನ. ಬಿಗೆ ಯಾರು? ಕ್ಯೂ ಅದನ್ನ. ಎ ಈಸ್ ಅ ಬಯರ್, ಬಿ ಈಸ್ ಅ ಸೆಲ್ಲರ್, ರೈಟ್? ಸೊ ಇವಾಗ ಬಿ ಏನ್ ಮಾಡ್ಬೇಕ್ರಿ?
ಯಾವುದೋ ಒಂದು ಪ್ರಾಡಕ್ಟ್ ಅಥವಾ ಯಾವುದೋ ಒಂದು ಸೆಕ್ಯೂರಿಟೀಸ್ನ ಸೆಲ್ ಮಾಡತ್ತಾನ ಅಂತ ಅನ್ಕೋತ, ರೈಟ್. ಸೊ ಸೆಕ್ಯೂರಿಟೀಸ್ ಸೆಲ್ ಮಾಡತ್ತಾನ ಅಂತಂದ್ರ ಅಥವಾ ಎ ಸೆಲ್ ಮಾಡತ್ತಾನ ಅಂತ ಅನ್ಕೋ. ಸೊ ಎ ಈಸ್ ಅ ಸೆಲ್ಲರ್, ಬಿ ಈಸ್ ಅ ಬಯರ್. ಸೊ ಯಾವ ರೀತಿ ನಿಮ್ದು ಇಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತಂದ್ರೆ ಫಸ್ಟ್ ಎ ಇಂದ ಪಿ ಗ ಕಮ್ಯುನಿಕೇಶನ್ ಆಗುತ್ತೆ, ಅಂದ್ರೆ ಪಿ ಗ ರಿಕ್ವೆಸ್ಟ್ ಹೋಗುತ್ತೆ, ನಾನು ಈ ರೀತಿ ಸೆಲ್ ಮಾಡ್ಬೇಕಂತ ಅನ್ಕೊಂಡಿನಿ. ಪಿ ಇಂದ ಕ್ಯೂ ಗೆ ಟ್ರಾನ್ಸ್ಫರ್ ಆಗುತ್ತೆ ಸೇಮ್ ನೋಟಿಸ್ ಅಥವಾ ಸೇಮ್ ಮೆಸೇಜ್. ಪಿ ಗೆ ಕ್ಯೂ ಗೆ ಟ್ರಾನ್ಸ್ಫರ್ ಆದ್ರೆ ಕ್ಯೂ ಇಂದ ಬಿ ಗೆ ಹೋಗುತ್ತೆ ಅದೇ ಸೇಮ್ ಮೆಸೇಜ್. ಇಫ್ ಬಿ ಹ್ಯಾಸ್ ಇಂಟ್ರೆಸ್ಟೆಡ್, ಯಾಕಂದ್ರೆ ಬಿ ಬಯರ್ ಅದ, ಬಿ ಗೆ ಇಂಟ್ರೆಸ್ಟೆಡ್ ಇದ್ರೆ ಬಿ ಏನ್ ಮಾಡ್ತಾನೆ ವಾಪಸ್ ಮೆಸೇಜ್ ಕಳಿಸ್ತಾನೆ. ಕ್ಯೂ ಯಾರಿಗೆ ಕಳಿಸ್ತಾನೆ? ಕ್ಯೂ ಕಳಿಸ್ತಾನೆ. ಕ್ಯೂ ಇಸ್ ಅ ಬ್ರೋಕರ್ ಆಫ್ ಬಿ. ಕ್ಯೂಗೆ ವಾಪಸ್ ಇಷ್ಟು ಶೇರ್ಸ್ ನ ಪರ್ಚೇಸ್ ಮಾಡುವಂತ ರಿಕ್ವೆಸ್ಟ್ ಕಳಿಸ್ತಾನೆ. ಕ್ಯೂ ಏನ್ ಮಾಡ್ತಾನೆ? ಪಿ ಗೆ ರಿಕ್ವೆಸ್ಟ್ ಕಳಿಸ್ತಾನೆ ಇಷ್ಟು ಸೆಕ್ಯೂರಿಟೀಸ್ ಬೇಕು ಅಂತ. ಪಿ ಏನ್ ಮಾಡ್ತಾನೆ? ಎಗ ಕನ್ಫರ್ಮ್ ಮಾಡ್ಕೋತಾನೆ, ಎ ಹತ್ರ ಕನ್ಫರ್ಮ್ ಮಾಡ್ಕೋತಾನೆ ಸೆಲ್ ಮಾಡ್ಲೋ ಬ್ಯಾಡ್ವೋ ಅಂತ. ಇಫ್ ಎ ಹ್ಯಾಸ್ ಸೇ ಎಸ್, if that transaction will go for further process. ಬಟ್ ಇಲ್ಲಿ ಏನ್ ಅಬ್ಸರ್ವ್ ಮಾಡಬೇಕು ಅಂದ್ರೆ ನೀವು ಪಿ ಅಂಡ್ ಕ್ಯೂ ಆರ್ ದಿ ಬ್ರೋಕರ್ ಅಂಡ್ ಎ ಅಂಡ್ ಬಿ ಆರ್ ದಿ ಒನ್ ಪರ್ಸನ್. ಎ ಇಸ್ ಅ ಸೆಲ್ಲರ್ ಅಂಡ್ ಬಿ ಇಸ್ ದ ಬಯರ್. ಇಲ್ಲಿ ಎ ಪಿಗೂ ಕಮಿಷನ್ ಕೊಡ್ಬೇಕು, ಎ ಪಿ ಗ ಕಮಿಷನ್ ಕೊಡ್ಬೇಕು, ಬಿ ಯಾರಿಗೆ ಕಮಿಷನ್ ಕೊಡ್ಬೇಕು? ಕ್ಯೂ ಕಮಿಷನ್ ಕೊಡ್ಬೇಕು. ಯಾಕಂತಂದ್ರೆ ಕ್ಯೂ ಬಿ ಗ ಸೆಕ್ಯೂರಿಟೀಸ್ ನ ಪರ್ಚೇಸ್ ಮಾಡಕ್ ಹೆಲ್ಪ್ ಮಾಡಿರ್ತಾರೆ. ಇನ್ ದ ಸೇಮ್ ವೇ ಪಿ ಎ ಗ ಓನ್ ಸೆಕ್ಯೂರಿಟೀಸ್ ನ ಸೆಲ್ ಮಾಡೋದಕ್ಕೆ ಹೆಲ್ಪ್ ಮಾಡಿರ್ತಾನೆ, ರೈಟ್. ಸೊ ಫಾರ್ ದ್ಯಾಟ್ ಪರ್ಪಸ್ ಸಮ್ ಪರ್ಸೆಂಟೇಜ್ ಆಫ್ ದೇರ್ ಪ್ರಾಫಿಟ್, ಮೇ ಬಿ 2% or up to 5% ವರೆಗೂ ಏನಾಗತ್ರಿ ಬ್ರೋಕರೇಜ್ ಕಾಸ್ಟ್ ಅಂತ ಬ್ರೋಕರ್ಸ್ಗೆ ಟ್ರಾನ್ಸ್ಫರ್ ಆಗ್ತದೆ. ದ್ಯಾಟ್ ಬ್ರೋಕರೇಜ್ ಫೀಸ್ ಇಸ್ ಕಾಲ್ಡ್ ಆಸ್ ಬ್ರೋಕರೇಜ್ ಕಾಸ್ಟ್. ನೀವೇನು ಈಗ ಸಪೋಸ್ ಈಗ 10,000 rupees ಕಾಸ್ಟ್ ಅದ, ರೈಟ್. ಸೊ ನೀವು ಏನ್ ಹೇಳಿದೆ, ಎ ವಾಂಟ್ ಟು ಸೆಲ್ ವಿಪ್ರೋ ಕಂಪ್ನಿದು ಶೇರ್ಸ್ ಎಷ್ಟ್ರಿ 10 ಶೇರ್ಸ್ ಅದಾವ, ಔಟ್ ಪರ್ ಶೇರ್ 1,000 rupees ಅಂತ ಫಿಕ್ಸ್ ಮಾಡ್ಕೊಳ, ರೈಟ್. ಸೊ ಇಬ್ಬರದು ಬ್ರೋಕರೇಜ್ ಫೀಸ್ 2% ಅಂತ ಅನ್ಕೋರಿ, ರೈಟ್. ಸೊ ಇಲ್ಲಿ 10,000 ಎಲ್ಲ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯ್ತು. 10,000 ಏನಾಗತ್ರಿ ಎಗ ಟ್ರಾನ್ಸ್ಫರ್ ಆಗುತ್ತಾ, ರೈಟ್. ಬಿ ಗಿಲ್ಲಿ ಏನಾಗುತ್ತ ಸೆಕ್ಯೂರಿಟೀಸ್ ಟ್ರಾನ್ಸ್ಫರ್ ಆಗಿ ಬರ್ತಾವ. ಸೊ ಇಲ್ಲಿ 10,000 ಅಲ್ಲಿ 2% ಕಮಿಷನ್ ಯಾರಿಗೆ ಹೋಗುತ್ತಾ? ಬ್ರೋಕರ್ ಹೋಗುತ್ತ. ಆ 2% ಕಮಿಷನ್ಗೆ ಏನಂತ ಕರೀತಾರಲ್ಲ, ದಟ್ ಈಸ್ ಕಾಲ್ಡ್ ಬ್ರೋಕರೇಜ್ ಕಾಸ್ಟ್. 10,000 ಮೇಲೆ 2% ಅಂದ್ರೆ ಎಷ್ಟಾಗುತ್ತಾ? 10,000 ಮೇಲೆ 2%, ಇಟ್ಸ್ ಕಾಸ್ಟ್ 200 ಆಗುತ್ತಿಲ್ವಿ? Am I right or wrong? So that 2% cost ಏನಂತಲ್ರಿ, that cost is called as brokerage cost. Understood brokerage meaning or brokerage cost meaning? Yes. Then the second cost in the trading cost is market impact cost. See, market impact cost is nothing but this is the difference between actual transaction cost and ideal cost or ideal price of that securities. See, market impact cost is the cost or it is the difference amount of actual transaction cost and the ideal price of the security. So that difference amount is called as the market impact cost. See, market impact cost and difference between the actual transaction cost and the ideal price. So, for example ಹೇಳ್ತೀನಿ ನಿಮಗೆ, ಇವಾಗ ನಿಮ್ದು ಯಾವುದೋ ಒಂದು ಶೇರ್ ಪ್ರೈಸ್ ಅರೌಂಡ್ ಒಂದು 45 ಅದ ಅಂತ ಅನ್ಕೋ, ಓಕೆ 45 ಅದ. and best buyer price and best seller price ಅಂತ ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಿಕ್ಸ್ ಇರುತ್ರಿ. ಬಿಡ್ ಪ್ರೈಸ್ ಅಂಡ್ ಆಸ್ಕ್ ಪ್ರೈಸ್ ಅಂತ ಇರುತ್ತೆ, ಓಕೆ.
So best buyer price 40, so 45 ಅದ, and best seller price 46 ಅದ or 47 ಅದ ಅಂತ ಅನ್ಕೊಳ್ಳಿ. 45 ಬೆಸ್ಟ್ ಬಯರ್ ಪ್ರೈಸ್, ಬೆಸ್ಟ್ ಸೆಲ್ಲರ್ ಪ್ರೈಸ್ 47 ಅದ. ಸೊ ಯೂಶಲಿ ಎಷ್ಟು ಪ್ರೈಸಿಗೆ ನಾವು ಯೂಶಲಿ ಅದು ನೋಡ್ಬೇಕಂತ ಅಥವಾ ಕಮ್ಮಿ ಪ್ರೈಸಿಗೆ ಅಂತಂದಾಗ ಅರೌಂಡ್ ಒಂದು ಐಡಿಯಲ್ ಪ್ರೈಸು ಅಥವಾ ಕಾಮನ್ ಫಿಗರ್ಸ್ ಅಲ್ಲಿ ಪ್ರೈಸ್ ಒಂದು ಐಡಿಯಲ್ ಪ್ರೈಸ್ ಒಂದು 46 ಅಂತ ಫಿಕ್ಸ್ ಇತ್ತು ಅಂದ್ರೆ ದ ಡಿಫ್ರೆನ್ಸ್ ಬಿಟ್ವೀನ್ 46 and 45 that ಅದು 1 ರೂಪಾಯಿ ಏನಂತಂದ್ರೆ that is called market impact cost. Understood? No? Everyone understood this one? See, once again I will explain you once again, okay? ಇವಾಗ ನಿಮ್ದು ಕಾಮನ್ ವರ್ಡ್ಸ್ ಅಲ್ಲಿ ಹೇಳ್ತೀನಿ. ಈಗ ನಿಮ್ದು ಒಂದು ಪ್ರಾಡಕ್ಟ್ ಅದ, ಓಕೆ, ನಿಮ್ದು ಯಾವುದೋ ಒಂದು ಓಲ್ಡ್ ಏನೋ ಒಂದು ಆಕ್ಷನ್ ಯಾವುದೋ ಒಂದು ಪ್ರಾಡಕ್ಟ್ ಅದ, ನೀವು ಅದನ್ನ ಬಾರ್ಗೇನ್ ಮಾಡಾಕತ್ತೀರಿ. ನೀವು ಮಾರ್ಕೆಟ್ ಹೋಗಿರ್ತೀರಿ, ನೀವೇನೋ ಒಂದು ಥಿಂಗ್ ತಗೋಬೇಕಂತ ಅನ್ಕೊಂಡಿರಿ, ಅದು ಅದರಲ್ಲಿ ನೀವು ಬಾರ್ಗೇನ್ ಮಾಡಾಕತ್ತೀರಿ. ಓಕೆ, ನೀವು 45 ರೂಪೀಸ್ ಕೇಳಾಕತ್ತೀರಿ, ಅವರು 50 ರೂಪೀಸ್ ಹೇಳತ್ತಾರ. ಓಕೆ, ಇನ್ ಬಿಟ್ವೀನ್ ಅಲ್ಲಿ ಒಂದು ಪ್ರೈಸ್ ಫಿಕ್ಸ್ ಮಾಡ್ಕೋತಾರ ಅವ್ರು, ಹೌದಾ? ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ರೇನಿ ಸೀಸನ್ ಅದ. ರೇನಿ ಸೀಸನ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂಬ್ರೆಲಾ ಅಂತೂ ಎಲ್ಲರಿಗೂ ನೆಸೆಸರಿ ಇರುವುದೇ, ರೈಟ್? ಎಲ್ಲರಿಗೂ ಬೇಕೇ ಅಲ್ರಿ ಅದು. ಸೊ ಆ ಟೈಮಲ್ಲಿ ನೀವು ಏನೋ ಒಂದು ಅಂಬ್ರೆಲಾ ಪರ್ಚೇಸ್ ಮಾಡಕ ಮಾರ್ಕೆಟ್ಗೆ ಹೋಗ್ತೀರಿ, ಅವ್ರ ಒಂದು ಅಂಬ್ರೆಲಾ ಪ್ರೈಸ್ ಏನು ಹೇಳ್ತಾರ 50 ಅಂತ ಅವ್ರು ಹೇಳ್ತಾರೆ. ದಟ್ ಈಸ್ ಅ ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಪ್ರೈಸ್ ಅದು ಕರೆಂಟ್ ಮಾರ್ಕೆಟ್ ಪ್ರೈಸ್, ಅದು ಪ್ರೆಸೆಂಟ್ ಆಗಿರುವಂತ ಎಲ್ಲ ಅಸೋಸಿಯೇಷನ್ ಫಿಕ್ಸ್ ಮಾಡಿರುವಂತ ಮಾರ್ಕೆಟ್ ಪ್ರೈಸ್. ಎಷ್ಟು ಅವ್ರು ಹೇಳೋ ಪ್ರೈಸ್ ಎಷ್ಟು? 50. ದಟ್ 50 ರೂಪೀಸ್ ಏನದಲ್ಲ ಬೆಸ್ಟ್ ಸೆಲ್ಲರ್ ಪ್ರೈಸ್, ಅದು ಸೆಲ್ಲರ್ ಫಿಕ್ಸ್ ಮಾಡ್ಕೊಂಡಿರುವಂತ ಪ್ರೈಸ್. ನೀವೆಷ್ಟು ಪ್ರೈಸ್ ಕೇಳಾಕತ್ತೀರ ಅದು ಅಂಬ್ರೆಲಾನ? 45 ರೂಪೀಸ್ ಕೇಳಾಕತ್ತೀರಿ. ಓಕೆ, 45 ಏನದಲ್ಲ ಅದು ನಿಮ್ದು ಬೆಸ್ಟ್ ಬಯರ್ ಪ್ರೈಸ್. ಎಲ್ಲ ಕಸ್ಟಮರ್ಸ್ ಯಾವ ಪ್ರೈಸ್ ಡಿಮಾಂಡ್ ಮಾಡತ್ತಾರ ಒಂದು ಅಂಬ್ರೆಲಾಗ? ದೇ ಆರ್ ಡಿಮಾಂಡಿಂಗ್ ಫಾರ್ 45. ಸೊ ಇಲ್ಲಿ 45 ಏನು ಬೆಸ್ಟ್ ಬಯರ್ ಪ್ರೈಸ್, 50 ರೂಪೀಸ್ ಏನು ಬೆಸ್ಟ್ ಸೆಲ್ಲರ್ ಪ್ರೈಸ್. ಸೊ ಇನ್ ಬಿಟ್ವೀನ್ ಅಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇಬ್ರು ಸೇರಿ ಒಂದು ಪ್ರೈಸ್ ಫಿಕ್ಸ್ ಮಾಡ್ಕೋತಾರೆ. ಎಷ್ಟು? 48 ರೂಪೀಸ್ ಅಂತ ಫಿಕ್ಸ್ ಮಾಡ್ಕೋತೀರಿ. ಓಕೆ, ಸೊ 48 ರೂಪೀಸ್ ಫಿಕ್ಸ್ ಮಾಡ್ಕೊಂಡು ಒಂದು ಐಡಲ್ ಪ್ರೈಸ್ ಅಂತ ಮಾಡ್ತೀರಿ. ಓಕೆ, ಬಟ್ ನೀವು ಪರ್ಚೇಸ್ ಮಾಡೋದು 45ಗೆ ಪರ್ಚೇಸ್ ಮಾಡ್ತೀರಿ. ಸೊ ನೀವು ಆಕ್ಚುಲ್ ಆಗಿ ಎಷ್ಟು ಕೊಟ್ಟಂಗಾಯ್ತ್ರಿ? 45 ರೂಪೀಸ್ ಕೊಟ್ಟು ಒಂದು ಅಂಬ್ರೆಲಾ ಪರ್ಚೇಸ್ ಮಾಡಿದ್ರಿ. ಐಡಲ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರು ಅವರು? 48 ಅಂತ ಫಿಕ್ಸ್ ಮಾಡ್ಕೊಂಡಿದ್ರು. ಈ ಡಿಫ್ರೆನ್ಸ್ ಬಿಟ್ವೀನ್ ದಟ್ 45 and 48 ಎಷ್ಟದ್ರಿ? 45, 48 ಡಿಫ್ರೆನ್ಸ್ ಅದ 3 ರೂಪೀಸ್ ಡಿಫ್ರೆನ್ಸ್ ಆಗುತ್ತಾ? ಡಿಫ್ರೆನ್ಸ್ ಆಗುತ್ತಿಲ್ರಿ 3 ರೂಪೀಸ್. Yes, that 3 rupees is called as market impact cost. This market impact cost will be fluctuating based on the demand and supply of those securities. ಯಾವ ರೀತಿ ಮಾರ್ಕೆಟ್ ಅಲ್ಲಿ ಕಂಪ್ನೀಸ್ ಡಿಮಾಂಡು, ಅದ್ರ ಬ್ರ್ಯಾಂಡ್ ನೇಮು, ಪಾಪ್ಯುಲಾರಿಟಿ ಯಾವ ರೀತಿ ಚೇಂಜಸ್ ಆಗ್ತಿರ್ತಲ್ಲ, ಯಾವ ರೀತಿ ಇಟ್ ವಿಲ್ ಬಿ ಡಿಪೆಂಡೆಂಟ್, ಆಲ್ಸೋ ಡಿಪೆಂಡೆಂಟ್ ಆನ್ ದಿ ಬಯರ್ಸ್ ಅಂಡ್ ಸೆಲ್ಲರ್ಸ್ ನಂಬರ್. ಇದು ಮಾರ್ಕೆಟ್ ಇಂಪ್ಯಾಕ್ಟ್ ಕಾಸ್ಟ್ ಏನದಲ್ರಿ, ನಿಮ್ದು ಬಯರ್ಸ್ ಮತ್ತೆ ಸೆಲ್ಲರ್ಸ್ ನಂಬರ್ ಮೇಲೂ ಡಿಪೆಂಡ್ ಆಗುತ್ತಾ. ಫಾರ್ ಎಕ್ಸಾಂಪಲ್ ಒಂದು ವಿಪ್ರೋ ಕಂಪ್ನಿದು ಶೇರ್ ಬಯರ್, ಅದಕ್ಕೆ ಬಯರ್ ಜಾಸ್ತಿ ಇದ್ರು ಸೆಲ್ಲರ್ ಕಮ್ಮಿ ಇತ್ತಂದ್ರ ಅಲ್ಲಿನೂ ಮಾರ್ಕೆಟ್ ಇಂಪ್ಯಾಕ್ಟ್ ಕಾಸ್ಟ್ ಇನ್ಕ್ಲೂಡ್ ಆಗುತ್ತೆ. ಅಲ್ಲಿ ಬಯರ್ಸೇ ಜಾಸ್ತಿ ಅದರ ಅಂತಂದ್ರೆ ಅಲ್ಲಿ ಏನಾಗುತ್ತೆ, ಅದ್ರ ಪ್ರೈಸ್ ಯೂಶಲಿ ಕಮ್ಮಿನೇ ಇರುತ್ತೆ. ಸೆಲ್ಲರ್ಸ್ ಜಾಸ್ತಿ ಅದರ ಅಂತಂದ್ರೆ ಪ್ರೈಸ್ ಜಾಸ್ತಿ ಇರುತ್ತೆ. Understood market impact cost? Market impact cost ಅರ್ಥ ಆಯ್ತ್ರಿ? Yes ma'am. Then
The next one is security transaction tax. Yes, securities transaction tax ಅಂತಂದ್ರೆ ಯೂಶಲಿ ನೀವು ಯಾವುದೇ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡಿಕೊಂಡ್ರು ಅದ್ರ ಮೇಲೆ 0.2 ರೂಪೀಸ್ ಏನಾಗುತ್ತಲ್ರಿ, ಸೊ 0.2% ಆಸ್ ಅ ಟ್ಯಾಕ್ಸ್ ಅಂತ ಕಟ್ ಆಗ್ತಿರ್ತದೆ. ಮೀನ್ಸ್ ನಿಮ್ದೇನಿತ್ತು ಅಮೌಂಟ್ 10,000 ನಿಮ್ ಟ್ರಾನ್ಸಾಕ್ಷನ್ ಅಮೌಂಟ್ ಅದ. ಓಕೆ, ನೀವೇನೋ ಒಂದು 10 ಸೆಕ್ಯೂರಿಟೀಸ್ನ ಸೆಲ್ ಮಾಡಿದಾಗ ಒಂದು 10,000 ಅಮೌಂಟ್ ಬಂದದ ನಿಮ್ದು. ಸೊ ಈ 10,000 ಎಲ್ಲ ಆಲ್ರೆಡಿ ಒಂದು 2% ಯಾರಿಗೆ ಹೋಗುತ್ತಾ, ಬ್ರೋಕರೇಜ್ಗೆ ಅವ್ರ ಕಮಿಷನ್ ಅಥವಾ ಫೀಸ್ ಅಂತ ಬ್ರೋಕರೇಜ್ ಕಾಸ್ಟ್ ಕಟ್ ಆಗುತ್ತೆ. ಅದಾದ್ಮೇಲೆ ಮಾರ್ಕೆಟ್ ಇಂಪ್ಯಾಕ್ಟ್ ಕಾಸ್ಟ್ ಅಂತಲೂ ಕಟ್ ಆಗುತ್ತೆ. ಅದಾದ್ಮೇಲೆ ಟ್ಯಾಕ್ಸ್ ಅಂದ್ರೆ 0.2% ಆಸ್ ಎ ಸೆಟಲ್ಮೆಂಟ್ ಅಥವಾ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಅದು ಡಿಡಕ್ಟ್ ಆಗ್ತದ. ಸಿ ಯೂಶಲಿ ನೀವು ಯಾವುದೇ ಒಂದು ಪ್ರಾಡಕ್ಟ್ ತಗೋರಿ, ಅದ್ರ ಮೇಲೆ GST ಪೇ ಮಾಡ್ತೀರಿ. 18%, 28% GST ಪೇ ಮಾಡ್ತಿರಲ್ಲ. ಈಗ ಯಾವುದೇ ಒಂದು ಪ್ರಾಡಕ್ಟ್ ತಗೋರಿ, ನೀವು ಒಂದು ಸಣ್ಣ ಪೆನ್ ತಗೋರಿ ಅಥವಾ ಮ್ಯಾಚ್ ಬಾಕ್ಸ್ ತಗೋರಿ ಅಥವಾ ಲ್ಯಾಪ್ಟಾಪೇ ಪರ್ಚೇಸ್ ಮಾಡ್ರಿ, ಏನೇ ಪರ್ಚೇಸ್ ಮಾಡಿದ್ರು ಅದ್ರ ಮೇಲೆ ಟ್ಯಾಕ್ಸ್ ಪೇ ಮಾಡ್ತಿರಲ್ಲ. ಇನ್ ಕೇಸ್ ನೀವು ಸೇಲ್ಸ್ ಮಾಡ್ಬೇಕಾದ್ರೂ ಟ್ಯಾಕ್ಸ್ ಪೇ ಮಾಡಿರ್ತೀರಿಲ್ರಿ? ಎಸ್ ಆರ್ ನೋ? ಸೊ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಪೇ ಟ್ಯಾಕ್ಸ್ ಟು ದ ಸೆಬಿ. ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಂದ್ರೆ ಇಟ್ ಈಸ್ ಅರೌಂಡ್ 0.2% ಟ್ಯಾಕ್ಸ್ ನ ನೀವು ಸೆಬಿಗೆ ಪೇ ಮಾಡ್ಬೇಕಾಗತ್ತೆ ಆನ್ ಯುವರ್ ಟೋಟಲ್ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್. ಅಂದ್ರೆ 10,000 ನಿಮ್ದು ಟ್ರಾನ್ಸಾಕ್ಷನ್ ಅಮೌಂಟ್ ಅದ ಅಂದ್ರೆ 10,000 ಮೇಲೆ 0.2% ಅಂದ್ರೆ ಎಷ್ಟಾಗುತ್ತದು? 20 ರೂಪೀಸ್ ಏನದಲ್ರಿ ನೀವು ಆಸ್ ಎ ಟ್ಯಾಕ್ಸ್ ಅಂತ ಪೇ ಮಾಡಬೇಕು. ಅಂಡರ್ಸ್ಟುಡ್? that tax is called as securities transaction tax. Now understood about the trading cost? Understood or not? Trading cost? Yes. Ma'am, ಅದು ಫಿಕ್ಸ್ ಇರ್ತದೆ ಮ್ಯಾಮ್, ಪರ್ಸೆಂಟೇಜ್ ಇಷ್ಟ 0.02. Yes, ಫಿಕ್ಸ್ ಇರುತ್ತೆ. 0.02 ಅನ್ನೋದು ಫಿಕ್ಸ್ ಇರುತ್ತೆ. ಇವನ್ ಬ್ರೋಕರೇಜ್ ಕಮಿಷನ್ ಪರ್ಸೆಂಟೇಜ್ ಫಿಕ್ಸ್ ಇರುತ್ತೆ. ಮಾರ್ಕೆಟ್ ಇಂಪ್ಯಾಕ್ಟ್ ಕಾಸ್ಟ್ ಫಿಕ್ಸ್. ಮಾರ್ಕೆಟ್ ಇಂಪ್ಯಾಕ್ಟ್ ಕಾಸ್ಟ್ ಯೂಶಲಿ ಫ್ಲಕ್ಚುಯೇಷನ್ಸ್ ಆಗ್ತಿರ್ತವೆ. ಬಟ್ ಬ್ರೋಕರೇಜ್ ಕಾಸ್ಟ್ ಮತ್ತೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಕಾಸ್ಟ್ ಎರಡು ಏನಿರ್ತಾವಲ್ರಿ ಫಿಕ್ಸ್ ಇರ್ತಾವ. ಓಕೆ, yes. So in our next class we will discuss the clearing cost and settlement cost. Okay, understood today's class? Yes ma'am. Yes, so tomorrow we will discuss the remaining thing. Yes, as you know, at 11 o'clock the webinar is going on in our same Zoom app itself. Attend in more number. It is be helpful for your investment management class. ನಿಮ್ಗೆ ಈ ಒಂದು ಸಬ್ಜೆಕ್ಟ್ ಗೆ ಅದು ಕ್ಲಾಸ್ ಆ ವೆಬಿನಾರ್ ಅನ್ನಲ್ಲಿ ಯೂಸ್ಫುಲ್ ಅದ. ಯು ವಿಲ್ ಗೆಟ್ ಏನ್ ಮ್ಯಾಮ್ ಟಾಪಿಕ್ ಅದರ? ವಾಟ್ ಟಾಪಿಕ್ ಏನ್ ಮ್ಯಾಮ್? ಇಟ್ ವಿಲ್ ಬಿ ಆನ್ ಸ್ಟಾಕ್ ಎಕ್ಸ್ಚೇಂಜ್. BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮೇಲೆ ವೆಬಿನಾರ್ ಅದ. ಅಟೆಂಡ್ ದಟ್ ಒನ್. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಟು ಯು ಪೀಪಲ್. ಆ ಒಂದು ವೆಬಿನಾರ್ ನೀವು ಅಟೆಂಡ್ ಆದ್ರೆ ನಿಮ್ಗೆ ಇದು ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಇನ್ನೂ ಈಸಿ ಆಗಿ ಅರ್ಥ ಆಗುತ್ತೆ. So attend in more number. Thank you. Have a nice day.